ಈ ಉತ್ಪನ್ನಗಳನ್ನು ಬಳಸುವುದರಿಂದ ಸಿಗುವ ಒಂದು ಗಮನಾರ್ಹ ಪ್ರಯೋಜನವೆಂದರೆ ಉತ್ಪನ್ನಗಳು ಗಣನೀಯ ತೂಕವನ್ನು ಪಡೆಯುತ್ತವೆ. ಇಳುವರಿ ಹೆಚ್ಚಾಗುತ್ತದೆ ಮತ್ತು ತರಕಾರಿಗಳು ಚೆನ್ನಾಗಿ ದುಂಡಾಗಿ ಮತ್ತು ಉತ್ತಮ ಗುಣಮಟ್ಟದ್ದಾಗಿ ಬೆಳೆಯುತ್ತವೆ. ಅನ್ವಯಿಸುವ ಅನುಕ್ರಮ ಹೀಗಿದೆ. ಮೊದಲು ಅಭಿಮಾನ್ ಅನ್ನು ಬಳಸಬೇಕು, ನಂತರ ಆರ್ಬಿಕ್ಸ್ ಅನ್ನು ಅನ್ವಯಿಸಬೇಕು ಮತ್ತು ಅಂತಿಮವಾಗಿ FL77 ಅನ್ನು ಬಳಸಬೇಕು. ಈ ನಿರ್ದಿಷ್ಟ ಕ್ರಮವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಾನು ಕಳೆದ 3 ವರ್ಷಗಳಿಂದ ಈ ಉತ್ಪನ್ನಗಳನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ನನ್ನ ಹೆಸರು ರಾಮಜಯಂ ಮತ್ತು ನಾನು ನೀಲಗಿರಿ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು 3 ಎಕರೆ ಭೂಮಿಯಲ್ಲಿ ಬೆಳೆಗಳನ್ನು ಬೆಳೆಸುತ್ತೇನೆ. ಅಲ್ಲಿ ನಾನು ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡನ್ನೂ ನೆಟ್ಟಿದ್ದೇನೆ. ಅಭಿಮಾನ್ ABKS ಕಂಪನಿಯ ಉತ್ಪನ್ನ. ಬೀಜಗಳನ್ನು ಬಿತ್ತಿದ 25 ರಿಂದ 30 ದಿನಗಳ ನಡುವೆ ಅನ್ವಯಿಸಬೇಕು. ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಈ ಉತ್ಪನ್ನವನ್ನು ಅನ್ವಯಿಸುವ ಮೊದಲು ಭೂಮಿಯನ್ನು ತೇವಗೊಳಿಸಬೇಕು. ಇದು ಬಲವಾದ ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಒಟ್ಟಾರೆ ಸಸ್ಯ ಬೆಳವಣಿಗೆಯನ್ನು ಖಚಿತಪಡಿಸುತ್ತದೆ. ನಾವು ಸಾಮಾನ್ಯವಾಗಿ ಅಭಿಮಾನ್ ನ ಅನ್ವಯವನ್ನು 30 ರಿಂದ 35 ದಿನಗಳಲ್ಲಿ ಪೂರ್ಣಗೊಳಿಸುತ್ತೇವೆ. ಮುಂದಿನ ಹಂತವು ಆರ್ಬಿಕ್ಸ್ ನ ಅನ್ವಯಿಕೆಯನ್ನು ಒಳಗೊಂಡಿರುತ್ತದೆ. ಇಲ್ಲಿಯೂ ಸಹ ಅನ್ವಯಿಸುವ ಮೊದಲು ಭೂಮಿಯನ್ನು ಸಂಪೂರ್ಣವಾಗಿ ತೇವಗೊಳಿಸಬೇಕು. ಸಂಜೆ ಸಮಯದಲ್ಲಿ ಇದನ್ನು ಅನ್ವಯಿಸುವುದರಿಂದ ಉತ್ತಮ ಫಲಿತಾಂಶಗಳು ದೊರೆಯುತ್ತವೆ. ಇದು ಸಸ್ಯಗಳು ಹುರುಪಿನಿಂದ ಬೆಳೆಯುತ್ತವೆ ಮತ್ತು ಹಚ್ಚ ಹಸಿರಾಗಿರುತ್ತವೆ ಎಂದು ಖಚಿತಪಡಿಸುತ್ತದೆ. ಈ ನಿರ್ದಿಷ್ಟ ಹೊಲವು ಸುಮಾರು 3/4 ಎಕರೆ ಪ್ರದೇಶವನ್ನು ಒಳಗೊಂಡಿದೆ. ಇಲ್ಲಿ ನೆಟ್ಟ ಬೆಳೆ ವಿಧವು 120 ದಿನಗಳ ಅವಧಿಯಲ್ಲಿ ಪಕ್ವವಾಗುತ್ತದೆ. FL77 ಅನ್ನು ಆರ್ಬಿಕ್ಸ್ ಅನ್ವಯಿಸಿದ 20 ರಿಂದ 25 ದಿನಗಳ ನಂತರ ಅನ್ವಯಿಸಬೇಕು. ಈ ರೀತಿಯಲ್ಲಿ ಅನ್ವಯಿಸಿದಾಗ ಸಸ್ಯಗಳು ಹುರುಪಿನಿಂದ ಮತ್ತು ಹಸಿರಾಗಿ ಉಳಿಯುತ್ತವೆ ಮತ್ತು ಕೊಯ್ಲು ಮಾಡುವವರೆಗೂ ಬೆಳವಣಿಗೆ ದೃಢವಾಗಿ ಮುಂದುವರಿಯುತ್ತದೆ. ತರಕಾರಿಗಳು ಚೆನ್ನಾಗಿ ದುಂಡಾಗಿ ಬೆಳೆಯುತ್ತವೆ, ಉತ್ತಮ ತೂಕವನ್ನು ಪಡೆಯುತ್ತವೆ. ಇದು ಇಳುವರಿಯನ್ನು ಹೆಚ್ಚಿಸುತ್ತದೆ ಮತ್ತು ಉತ್ಪನ್ನಗಳ ಒಟ್ಟಾರೆ ಗುಣಮಟ್ಟದಲ್ಲಿ ಗಮನಾರ್ಹ ಸುಧಾರಣೆಯನ್ನು ನೀಡುತ್ತದೆ. ಇದರಿಂದಾಗಿ ತರಕಾರಿಗಳು ಅತ್ಯುತ್ತಮ ದೃಶ್ಯ ನೋಟವನ್ನು ನೀಡುತ್ತವೆ. ಈ 3 ಉತ್ಪನ್ನಗಳನ್ನು ಅನುಕ್ರಮವಾಗಿ ಮತ್ತು ನಿರ್ದಿಷ್ಟಪಡಿಸಿದ ನಿಖರವಾದ ಕ್ರಮದಲ್ಲಿ ಅನ್ವಯಿಸಿದರೆ ಮಾತ್ರ ಪೂರ್ಣ ಮತ್ತು ಸಂಪೂರ್ಣ ಪ್ರಯೋಜನಗಳನ್ನು ಪಡೆಯಬಹುದು. ಮೊದಲು ನೀವು ಅಭಿಮಾನ್ ಅನ್ನು ಬಳಸಬೇಕು, ನಂತರ ಆರ್ಬಿಕ್ಸ್ ಮತ್ತು ಅಂತಿಮವಾಗಿ FL77 ಅನ್ನು ಬಳಸಬೇಕು. ನಾನು ಕಳೆದ 3 ವರ್ಷಗಳಿಂದ ನನ್ನ ಬೀಟ್ರೂಟ್ ಮತ್ತು ಕ್ಯಾರೆಟ್ ತೋಟಗಳಲ್ಲಿ ಈ ಉತ್ಪನ್ನಗಳನ್ನು ನಿರಂತರವಾಗಿ ಬಳಸುತ್ತಿದ್ದೇನೆ. ನಾನು ಅತ್ಯುತ್ತಮ ಫಲಿತಾಂಶಗಳನ್ನು ಪಡೆದುಕೊಂಡಿದ್ದೇನೆ ಮತ್ತು ಅವುಗಳಿಂದ ನನಗೆ ತುಂಬಾ ಸಂತೋಷವಾಗಿದೆ. ನನ್ನ ಎಲ್ಲಾ ಸಹ ರೈತರು ಈ ಉತ್ಪನ್ನಗಳನ್ನು ಬಳಸಲು ಮತ್ತು ಅವುಗಳಿಂದ ಪ್ರಯೋಜನ ಪಡೆಯುವಂತೆ ನಾನು ಪ್ರೋತ್ಸಾಹಿಸುತ್ತೇನೆ.